ಕರ್ನಾಟಕದ ಪ್ರಾಪರ್ಟಿ ಮಾರ್ಕೆಟ್ನಲ್ಲಿ ಒಂದು ದೊಡ್ಡ ಬದಲಾವಣೆ ಆಗ್ತಿದೆ. ಏನದು ಅಂತ ಇವತ್ತು ತಿಳ್ಕೊಳ್ಳೋಣ. ಏಪ್ರಿಲ್ 1ರಿಂದ ಪ್ರಾಪರ್ಟಿ ಡೀಲ್ಗಳು ಯಾಕೆ ದುಬಾರಿ ಆಗ್ತಿದೆ? ಸರ್ಕಾರದ ಒಂದು ಹೊಸ ಪಾಲಿಸಿ ಇದಕ್ಕೆ ಕಾರಣ. ಅದೇನಂದ್ರೆ ಸರ್ಕಾರ ಈಗ ಎಲ್ಲಾ ಜಾಗ ಮತ್ತು ಬಿಲ್ಡಿಂಗ್ಗಳ ಗೈಡೆನ್ಸ್ ವ್ಯಾಲ್ಯೂನ ಚೇಂಜ್ ಮಾಡ್ತಿದೆ. ಹಾಗಂದ್ರೆ ಏನಪ್ಪ ಈ ಗೈಡೆನ್ಸ್ ವ್ಯಾಲ್ಯೂ? ಸಿಂಪಲ್ ಆಗಿ ಒಂದು ಜಾಗಕ್ಕೆ ಸರ್ಕಾರನೇ ಫಿಕ್ಸ್ ಮಾಡೋ ಮಿನಿಮಮ್ ರೇಟ್ ಇದು. ಎಷ್ಟು ಜಾಸ್ತಿ ಆಗ್ತಿದೆ ಗೊತ್ತಾ? ಆವರೇಜ್ ಆಗಿ 15ರಿಂದ 20%. ಇದು ದೊಡ್ಡ ಜಂಪ್ ಅಲ್ವಾ? ಸರಿ, ಇದ್ದಕ್ಕಿದ್ದಾಗೆ ಸರ್ಕಾರ ಯಾಕೆ ಈ ವ್ಯಾಲ್ಯೂನ ಜಾಸ್ತಿ ಮಾಡ್ತಿದೆ? ಇದಕ್ಕೆ 2 ಕಾರಣ ಇದೆ, ನೋಡೋಣ ಬನ್ನಿ. ಮೊದಲನೇ ಕಾರಣ, ಗವರ್ಮೆಂಟ್ ರೇಟ್ಗೂ ಮಾರ್ಕೆಟ್ ರೇಟ್ಗೂ ತುಂಬಾನೇ ಗ್ಯಾಪ್ ಇದೆಯಂತೆ, ಅದನ್ನ ಕಡಿಮೆ ಮಾಡೋದು ಉದ್ದೇಶ. ಆದರೆ ಇನ್ನೊಂದು ವಿಷಯನೂ ಇದೆ. ಸದ್ಯ ರಿಜಿಸ್ಟ್ರೇಷನ್ನಿಂದ ಬರೋ ಆದಾಯದಲ್ಲಿ ರಾಜ್ಯಕ್ಕೆ 3,000 ಕೋಟಿ ರೂಪಾಯಿ ಕಡಿಮೆ ಬಿದ್ದಿದೆ. ಸಾಮಾನ್ಯವಾಗಿ ಪ್ರತಿ ವರ್ಷ ರಿವೈಸ್ ಮಾಡ್ತಾರೆ, ಆದರೆ ಅಕ್ಟೋಬರ್ 2023ರಲ್ಲಿ ಮಾಡಿದ ಮೇಲೆ ಈಗ ಏಪ್ರಿಲ್ನಲ್ಲೇ ಮತ್ತೆ ಮಾಡ್ತಿದ್ದಾರೆ.